ದ್ವೇಷ ಭಾಷಣ ಕಾಯ್ದೆ ವಾಪಸ್ಗೆ ಆಗ್ರಹ ಹೆಚ್ಚಿದೆ. ಬೆಳಗಾವಿ, ಬೀದರ್ ಸೇರಿದಂತೆ ಹಲವು ಕಡೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಬೀದರ್ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ದ್ವೇಷ ಭಾಷಣ ಕಾಯ್ದೆಯಿಂದ ವಾಕ್ ಸ್ವಾತಂತ್ರ್ಯದ ಹರಣ ಆಗುತ್ತೆ. ಪ್ರತಿಭಟನಾಕಾರರಿಂದ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ದ್ವೇಷ ಭಾಷಣ ಕಾಯ್ದೆಯನ್ನ ರಾಜ್ಯಪಾಲರು ಅಂಗೀಕರಿಸಬಾರದು ಅಂತೇಳಿ ಆಗ್ರಹ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಈ ಬಿಲ್ ಜಾರಿಗೆ ತಂದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಳಗಾವಿ ದ್ವೇಷ ಭಾಷಣ ಕಾಯ್ದೆ ವಾಪಸ್ ಪಡೆಯಬೇಕು ಅಂತೇಳಿ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ. ಬಿಜೆಪಿ ಬೃಹತ್ ಪ್ರತಿಭಟನೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ. ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಸಂವಿಧಾನದ ವಿರೋಧವಾಗಿರುವಂತಹ ಕಾಯ್ದೆ ಇದು. ನಾಗರಿಕ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಕಾಯ್ದೆ ಇದು. ಕಾಂಗ್ರೆಸ್ ಸರ್ಕಾರ ಇದನ್ನ ಮಾಡ್ತಾ ಇದೆ. ಬೆಳಗಾವಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ಯಾವಾಗ ಪರಿಷತ್ ಮತ್ತೆ ವಿಧಾನಸಭೆ ಕಲಾಪದಲ್ಲಿ ಇದನ್ನ ಪಾಸ್ ಮಾಡ್ತೋ ಈ ಕುರಿತಾಗಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೆ. ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಮಾಡಿದೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಪರಿಗಣಿಸಬೇಡಿ ಅನ್ನುವ ಮನವಿಯನ್ನು ಕೂಡ ಮಾಡಿದೆ. ಇದನ್ನ ಕಾಯ್ದೆಯಾಗಿ ರೂಪುಗೊಳಿಸಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿದೆ. ಸದ್ಯಕ್ಕೆ ಅದರಂತೆ ರಾಜ್ಯಾದ್ಯಂತ ಇದರ ವಿರುದ್ಧ ಆಕ್ರೋಶದ ಜ್ವಾಲೆಯೂ ಕೂಡ ಈಗ ಮೊಳಗ್ತಾ ಇದೆ. ಏನೇ ಹೇಳಿದ್ರೂ ಕೂಡ ಅದು ದ್ವೇಷ ಭಾಷಣವಾಗುತ್ತೆ. ಆ ಕಾರಣದಿಂದ ಇದು ಎಲ್ಲರಿಗೂ ಕೂಡ ಮಾರಕವಾದ್ದು. ಇದು ಒಂದ್ ವೇಳೆ ಕಾಯ್ದೆ ಆಯ್ತು ಅಂತ ಹೇಳಿದ್ರೆ ಮತ್ತೆ ಒಬ್ಬರನ್ನ ಹೆಣಿಯೋದಕ್ಕೆ ಇದನ್ನ ಬಳಸ್ತಾರೆ. ಆ ಕಾರಣದಿಂದ ದ್ವೇಷ ಭಾಷಣ ವಿರೋಧಿ ಮಸೂದೆ ಇದು ಕಾಯ್ದೆ ಆಗಬಾರದು, ಇದು ಬಿಲ್ ಕಾಯ್ದೆ ಆಗಬಾರದು ಅನ್ನೋದು ಇವರೆಲ್ಲರ ವಿಚಾರ. ಆ ಕಾರಣದಿಂದ ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಬಿಜೆಪಿ ಕಾರ್ಯಕರ್ತರನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದು ಬೀದರ್ನಲ್ಲಿ ಪ್ರತಿಭಟನೆ, ಮತ್ತೊಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ಬೀದರ್ನಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ, ಬೆಳಗಾವಿಯಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ನಿರತರಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ರು. ಒಟ್ಟಾರೆ ದ್ವೇಷ ಭಾಷಣ ಬಿಲ್ ಇತ್ತಲ್ಲ, ಇದನ್ನ ರಾಜ್ಯಪಾಲರು ಅಂಗೀಕರಿಸಬಾರದು, ಕಾಯ್ದೆಯಾಗಿ ರೂಪುಗೊಳಿಸಬಾರದು ಅನ್ನೋದು ಇವರೆಲ್ಲರ ಆಗ್ರಹ. ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಏನು ಈಗಾಗಲೇ ದ್ವೇಷ ಭಾಷಣ ಬಿಲ್ ಇದೆ ಅದನ್ನ ಖಂಡಿಸಿ ಬೀದರಲ್ಲಿ ಬಿಜೆಪಿ ಇವತ್ತು ಉಗ್ರ ಹೋರಾಟ ಮಾಡ್ತಾ ಇದೆ ಅಂತ ಹೇಳ್ಬೋದು. ಬೀದರ್ ನಗರದ ತಹಸೀಲ್ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ರಾಜ್ಯ ಸರ್ಕಾರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಸಿಡಿದಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಏನಾದರೂ ಅಪ್ಪಿತಪ್ಪಿ ಸರ್ಕಾರ ಈ ಒಂದು ಬಿಲ್ ಜಾರಿ ತಂದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಈಗಾಗಲೇ ರಾಜ್ಯಪಾಲರಿಗೂ ಕೂಡ ಈ ಒಂದು ಬಿಲ್ ಅಂಗೀಕಾರ ಮಾಡಬಾರದು ಅಂತ ಹೇಳಿ ರಾಜ್ಯ ಬಿಜೆಪಿ ವಿರೋಧ ಪಕ್ಷ ನಾಯಕರು ಸೇರಿದಂತೆ ನಮ್ಮ ಪಕ್ಷದ ಮುಖಂಡರು ದೂರು ಕೊಟ್ಟಿದ್ದಾರೆ. ಟೋಟಲಿ ಬಿಲ್ ಜಾರಿ ತರಬಾರದು, ಸರ್ಕಾರ ಟೋಟಲ್ ಎಲ್ಲರ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನ್ ಹೇಳ್ಬೇಕಂದ್ರೆ ಮೇಡಮ್, ಟೋಟಲಿ ಸರ್ಕಾರದ ಈ ಒಂದು ಬಿಲ್ ಬಗ್ಗೆ ಈ ಬಿಲ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ನಮ್ದೆಲ್ಲ ಪಕ್ಷದ ಮುಖಂಡರು ಎಲ್ಲ ಹೇಳಿದ್ದಾರೆ. ಇದು ಬಿಲ್ ಇನ್ ಕೇಸ್ ಏನಾದ್ರೂ ಪಾಸ್ ಆದ್ರೆ ನಮ್ಮ ಹೋರಾಟ ಇನ್ನು ಮುಂದೆ ತುಂಬಾ ನಡೆಯುತ್ತೆ. ಹೌದು, ಜಾರಿ ಮಾಡಬಾರ್ದು. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯವರು ಯಾವ ರೀತಿ ಹಿಂದೆ ಇಂದಿರಾ ಗಾಂಧಿ ಅವರು ತಪ್ಪುಗಳನ್ನ ಮುಚ್ಚಿಟ್ಟುಕೊಳ್ಳೋದಕ್ಕೋಸ್ಕರ ತುರ್ತು ಪರಿಸ್ಥಿತಿ ಅಂತಂದಿದ್ರು, ಅದೇ ರೀತಿ ಇವರು ದ್ವೇಷ ಭಾಷಣ ಕಾಯ್ದೆ ಅನ್ನುವಂಥದ್ದನ್ನು ತಂದು ಇವರ ದುರಾಡಳಿತ ವಿರುದ್ಧ ಯಾರು ಮಾತಾಡಬಾರದು ಅನ್ನುವಂಥ ಉದ್ದೇಶಕ್ಕಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ. ಭಾರತೀಯ ಜನತಾ ಪಕ್ಷ ಇದಕ್ಕೆ ತೀವ್ರವಾಗಿ ವಿರೋಧಿಸುತ್ತದೆ. ಇನ್ನೂ ಕೂಡ ಉಗ್ರ ಸ್ವರೂಪದ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ಟೋಟಲಿ ಅವಶ್ಯಕತೆ ಇತ್ತೇನು ಇಂತ ಬಿಲ್ ತರೋದು? ಈ ಬಿಲ್ ಜರುರಿ ಇತ್ತೇನು? ಬಿಲ್ ರಾಜ್ಯ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಪ್ರತಿಯೊಬ್ಬರಿಗೂ ಒಂದು ವಾಕ್ ಸ್ವಾತಂತ್ರ್ಯ ಇದೆ. ಅವರು ದುರಾಡಳಿತವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಅವರು ಮಾಡ್ತಾ ಇರುವಂತಹ ಕೋಟಿಗಳ ಲೂಟಿ ಹೊಡೆದಿರುವಂತಹ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ ಯಾರು ಧ್ವನಿ ಎತ್ತಬಾರದು ಅನ್ನುವಂತ ಉದ್ದೇಶದಿಂದ ಈ ಕಾಯ್ದೆಯನ್ನು ತಂದಿದ್ದಾರೆ. ಇದನ್ನು ನಾವು ವಿರೋಧಿಸುತ್ತೇವೆ. ನಾನು ಸಿದ್ದರಾಮಯ್ಯನವರು ಕೇಳಿಗೆ ಇಷ್ಟಪಡ್ತೀನಿ, ಈ ಬಿಲ್ ಅನ್ನ ಯಾರು ತರಲಿಕ್ಕೆ ಹೇಳಿದ್ರು, ಎದಕ್ಕಾಗಿ ಬೇಕಿತ್ತು? ತಾವು ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ, ತಮ್ಮ ಆಡಳಿತದ ಗೊಂದಲವನ್ನ ಮುಚ್ಚಿಕೊಳ್ಳಿಕ್ಕೆ ಈ ಬಿಲ್ ಅನ್ನ ತಂದು ಜನರ ಡೈವರ್ಟ್ ಅನ್ನು ಬೇರೆ ಕಡೆ ಮಾಡೋ ದೃಷ್ಟಿಯಿಂದ ಈ ಬಿಲ್ ಅನ್ನು ತಂದಿದ್ದಾರೆ. ಈ ಬಿಲ್ ಅನ್ನ ನಾನು ಕಠೋರವಾಗಿ ವಿರೋಧಿಸ್ತೇನೆ ಮತ್ತು ಈ ಬಿಲ್ ಅನ್ನು ವಾಪಸ್ ಪಡೆಯುವಾಗ ನಾವು ಭಾರತೀಯ ಜನತಾ ಪಕ್ಷದ ಹೋರಾಟವನ್ನು ಮುಂದುವರಿಸುತ್ತೇವೆ. ಹೌದು ಸರ್, ಅವರು ಕುರ್ಚಿಯ ಕಚ್ಚಾಟದಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋ ದೃಷ್ಟಿಯಿಂದ ಭಾರತದ ಸಂವಿಧಾನ ವಿರೋಧಿ ಬಿಲ್ ಇದು. ಮೂಲಭೂತ ಹಕ್ಕವನ್ನ ಕಸ್ಕೊಳ್ತಕ್ಕಂತ ಈ ಬಿಲ್ ಇದು.
ಅವರು ಯಾವ ಸಂವಿಧಾನ ಬಚಾವಂತರೋ ಅದೇ ಸಂವಿಧಾನವನ್ನು ಕೊಗ್ಗೊಲೆ ಮಾಡತಕ್ಕಂತ ಈ ಬಿಲ್ ಅನ್ನ ತಂದು ಅವರ ಕುರ್ಜಿಯನ್ನ ಭದ್ರ ಮಾಡಿಕೊಳ್ಳು. ಈ ವಾಪಸ್ ಈ ಬಿಲ್ ತಗೊಳ್ಳಿಲ್ಲ ಅಂತಂದ್ರೆ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಇನ್ನೂ ಹೆಚ್ಚಿನ ಬಿಲ್ ಬಗ್ಗೆದಾಗ ಇಡೀ ಕರ್ನಾಟಕ ಜನ ಹೇಳ್ತಾ ಇದ್ದಾರೆ. ಅವ್ರಿಗೆ ನಾಚಿಕೆ ಬರಬೇಕು. ಮತ್ತೆ ಇದು ಅಂದ್ರ ದೇಶ ಭಾಷಣ ಅಂತಾರೆ. ಮತ್ತೆ ಏನ್ ಮಾತಾಡಬೇಕು? ಬೆಳಗಾವದಲ್ಲಿ 12 ದಿವಸ ಅಧಿವೇಶನ ನಡೀತು. ಉತ್ತರ ಕರ್ನಾಟಕದಕ್ಕೆ ಬಂಪರ್ ಇದೆ ಅಂದ್ರೆ ಏನಿದೆ? 0 ತಮಗೆ ಎಲ್ಲರಿಗೂ ಗೊತ್ತಿದೆ. ದೇಶ ಭಾಷಣ ಅಂದ್ರೆ ಮುಂದಿನ ದಿನದಲ್ಲಿ ಇವತ್ತು ಊಟ ಮಾಡ್ತೇವೆ ಅಂದ್ರು ನೀವ್ ಎಷ್ಟು ಊಟ ಹೆಚ್ಚು ಮಾಡಿರನು ಅದಕ್ಕೂ ದೇಶ ಭಾಷಣ ಅನ್ಬೋದು. ಸಂವಿಧಾನ ವಿರೋಧಿ ಬಿಲ್ ಅನ್ನ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಜಾರಿಗೆ ತರ್ತಾ ಇದೆ. ಇದನ್ನ ನಾವು ಖಂಡಿಸ್ತೀವಿ. ಅಪ್ಪಿತಪ್ಪಿ ಏನಾದರೂ ಈ ಬಿಲ್ ಜಾರಿ ಮಾಡ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಅನಿವಾರ್ಯ ಅಂತೇಳಿ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ, ಬೀದರ್. ದ್ವೇಷ ಭಾಷಣ ಕಾಯ್ದೆ ವಾಪಸ್ಗೆ ಆಗ್ರಹ ಹೆಚ್ಚಿದೆ. ಬೆಳಗಾವಿ, ಬೀದರ್ ಸೇರಿದಂತೆ ಹಲವು ಕಡೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಬೀದರ್ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ದ್ವೇಷ ಭಾಷಣ ಕಾಯ್ದೆಯಿಂದ ವಾಕ್ ಸ್ವಾತಂತ್ರ್ಯದ ಹರಣ ಆಗುತ್ತೆ. ಪ್ರತಿಭಟನಾಕಾರರಿಂದ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ದ್ವೇಷ ಭಾಷಣ ಕಾಯ್ದೆಯನ್ನ ರಾಜ್ಯಪಾಲರು ಅಂಗೀಕರಿಸಬಾರದು ಅಂತೇಳಿ ಆಗ್ರಹ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಈ ಬಿಲ್ ಜಾರಿಗೆ ತಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಳಗಾವಿ ದ್ವೇಷ ಭಾಷಣ ಕಾಯ್ದೆ ವಾಪಸ್ ಪಡೆಯಬೇಕು ಅಂತೇಳಿ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ. ಬಿಜೆಪಿ ಬೃಹತ್ ಪ್ರತಿಭಟನೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ. ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಸಂವಿಧಾನದ ವಿರೋಧವಾಗಿರುವಂತಹ ಕಾಯ್ದೆ ಇದು. ನಾಗರಿಕ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಕಾಯ್ದೆ ಇದು. ಕಾಂಗ್ರೆಸ್ ಸರ್ಕಾರ ಇದನ್ನ ಮಾಡ್ತಾ ಇದೆ. ಬೆಳಗಾವಿಯ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ಯಾವಾಗ ಪರಿಷತ್ ಮತ್ತೆ ವಿಧಾನಸಭೆ ಕಲಾಪದಲ್ಲಿ ಇದನ್ನ ಪಾಸ್ ಮಾಡ್ತೋ ಈ ಕುರಿತಾಗಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೆ. ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಮಾಡಿದೆ. ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಪರಿಗಣಿಸಬೇಡಿ ಅನ್ನುವ ಮನವಿಯನ್ನು ಕೂಡ ಮಾಡಿದೆ. ಇದನ್ನ ಕಾಯ್ದೆಯಾಗಿ ರೂಪುಗೊಳಿಸಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿದೆ. ಸದ್ಯಕ್ಕೆ ಅದರಂತೆ ರಾಜ್ಯಾದ್ಯಂತ ಇದರ ವಿರುದ್ಧ ಆಕ್ರೋಶದ ಜ್ವಾಲೆಯೂ ಕೂಡ ಈಗ ಮೊಳಗ್ತಾ ಇದೆ. ಏನೇ ಹೇಳಿದ್ರೂ ಕೂಡ ಅದು ದ್ವೇಷ ಭಾಷಣವಾಗುತ್ತೆ. ಆ ಕಾರಣದಿಂದ ಇದು ಎಲ್ಲರಿಗೂ ಕೂಡ ಮಾರಕವಾದದ್ದು. ಇದು ಒಂದ್ ವೇಳೆ ಕಾಯ್ದೆ ಆಯ್ತು ಅಂತ ಹೇಳಿದ್ರೆ ಮತ್ತೆ ಒಬ್ಬರನ್ನ ಹೆಣಿಯೋದಕ್ಕೆ ಇದನ್ನ ಬಳಸ್ತಾರೆ. ಆ ಕಾರಣದಿಂದ ದ್ವೇಷ ಭಾಷಣ ವಿರೋಧಿ ಮಸೂದೆ ಇದು ಕಾಯ್ದೆ ಆಗಬಾರದು, ಇದು ಬಿಲ್ ಕಾಯ್ದೆ ಆಗಬಾರದು ಅನ್ನೋದು ಇವರೆಲ್ಲರ ವಿಚಾರ. ಆ ಕಾರಣದಿಂದ ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಬಿಜೆಪಿ ಕಾರ್ಯಕರ್ತರನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದು ಬೀದರ್ನಲ್ಲಿ ಪ್ರತಿಭಟನೆ, ಮತ್ತೊಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ಬೀದರ್ನಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯ, ಬೆಳಗಾವಿಯಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ನಿರತರಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ರು. ಒಟ್ಟಾರೆ ದ್ವೇಷ ಭಾಷಣ ಬಿಲ್ ಇತ್ತಲ್ಲ, ಇದನ್ನ ರಾಜ್ಯಪಾಲರು ಅಂಗೀಕರಿಸಬಾರದು, ಕಾಯ್ದೆಯಾಗಿ ರೂಪುಗೊಳಿಸಬಾರದು ಅನ್ನೋದು ಇವರೆಲ್ಲರ ಆಗ್ರಹ. ಕರ್ನಾಟಕ ಸರ್ಕಾರವು ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಏನ್ ಈಗಾಗಲೇ ದ್ವೇಷ ಭಾಷಣ ಬಿಲ್ ಇದೆ ಅದನ್ನ ಖಂಡಿಸಿ ಬೀದರಲ್ಲಿ ಬಿಜೆಪಿ ಇವತ್ತು ಉಗ್ರ ಹೋರಾಟ ಮಾಡ್ತಾ ಇದೆ ಹೇಳ್ಬೋದು. ಬೀದರ್ ನಗರದ ತಹಸೀಲ್ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ರಾಜ್ಯ ಸರ್ಕಾರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಸಿಡಿದಿದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಏನಾದರೂ ಅಪ್ಪಿತಪ್ಪಿ ಸರ್ಕಾರ ಈ ಒಂದು ಬಿಲ್ ಜಾರಿ ತಂದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಈಗಾಗಲೇ ರಾಜ್ಯಪಾಲರಿಗೆ ಕೂಡ ಈ ಒಂದು ಬಿಲ್ ಅಂಗೀಕಾರ ಮಾಡಬಾರದು ಅಂತ ಹೇಳಿ ರಾಜ್ಯ ಬಿಜೆಪಿ ವಿರೋಧ ಪಕ್ಷ ನಾಯಕರು ಸೇರಿದಂತೆ ನಮ್ಮ ಪಕ್ಷದ ಮುಖಂಡರು ದೂರು ಕೊಟ್ಟಿದ್ದಾರೆ. ಟೋಟಲಿ ಬಿಲ್ ಜಾರಿ ತರಬಾರದು, ಸರ್ಕಾರ ಟೋಟಲ್ ಎಲ್ಲರ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನ್ ಹೇಳ್ಬೇಕಂದ್ರೆ ಮೇಡಮ್, ಟೋಟಲಿ ಸರ್ಕಾರದ ಈ ಒಂದು ಬಿಲ್ ಬಗ್ಗೆ ಈ ಬಿಲ್ ಬಗ್ಗೆದಲ್ಲಿ ಹೇಳ್ಬೇಕಂದ್ರೆ ಇವಾಗ ನಮ್ದೆಲ್ಲ ಪಕ್ಷದ ಮುಖಂಡರು ಎಲ್ಲ ಹೇಳಿದ್ದಾರೆ. ಇದು ಬಿಲ್ ಇನ್ ಕೇಸ್ ಏನಾದ್ರೂ ಪಾಸ್ ಆದ್ರೆ ನಮ್ಮ ಹೋರಾಟ ಇನ್ನು ಮುಂದೆ ತುಂಬಾ ನಡೆಯುತ್ತೆ. ಹೌದು, ಜಾರಿ ಮಾಡಬಾರ್ದು. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯವರು ಯಾವ ರೀತಿ ಹಿಂದೆ ಇಂದಿರಾ ಗಾಂಧಿ ಅವರು ತಪ್ಪುಗಳನ್ನ ಮುಚ್ಚಿಟ್ಟುಕೊಳ್ಳೋದಕ್ಕೋಸ್ಕರ ತುರ್ತು ಪರಿಸ್ಥಿತಿ ಅಂತಂದಿದ್ರು, ಅದೇ ರೀತಿ ಇವರು ದ್ವೇಷ ಭಾಷಣ ಕಾಯ್ದೆ ಅನ್ನುವಂಥದ್ದನ್ನ ತಂದು ಇವರ ದುರಾಡಳಿತ ವಿರುದ್ಧ ಯಾರು ಮಾತಾಡಬಾರದು ಅನ್ನುವಂಥ ಉದ್ದೇಶಕ್ಕಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ. ಭಾರತೀಯ ಜನತಾ ಪಕ್ಷ ಇದಕ್ಕೆ ತೀವ್ರವಾಗಿ ವಿರೋಧಿಸುತ್ತದೆ. ಇನ್ನೂ ಕೂಡ ಉಗ್ರ ಸ್ವರೂಪದ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ.
ಸರ್ ಟೋಟಲಿ ಅವಶ್ಯಕತೆ ಇತ್ತೇನು ಇಂತ ಬಿಲ್ ತರೋದು? ಈ ಬಿಲ್ ಜರೂರಿ ಇತ್ತೇನು? ಬಿಲ್ಲು ರಾಜ್ಯ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಪ್ರತಿಯೊಬ್ಬರಿಗೂ ಒಂದು ವಾಕ್ ಸ್ವಾತಂತ್ರ್ಯ ಇದೆ. ಅವರು ದುರಾಡಳಿತವನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಅವ್ರು ಮಾಡ್ತಾ ಇರುವಂತ ಕೋಟಿಗಳ ಲೂಟಿ ಹೊಡೆದಿರುವಂತ ಭ್ರಷ್ಟಾಚಾರವನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಯಾರು ಧ್ವನಿ ಎತ್ತಬಾರದು ಅನ್ನುವಂತ ಉದ್ದೇಶದಿಂದ ಈ ಕಾಯ್ದೆಯನ್ನು ತಂದಿದ್ದಾರೆ. ಇದನ್ನು ನಾವು ವಿರೋಧಿಸುತ್ತೇವೆ. ನಾನು ಸಿದ್ದರಾಮಯ್ಯನವರು ಕೇಳಿಗೆ ಇಷ್ಟಪಡ್ತೀನಿ, ಈ ಬಿಲ್ ಅನ್ನ ಯಾರು ತರಲಿಕ್ಕೆ ಹೇಳಿದ್ರು, ಎದಕ್ಕಾಗಿ ಬೇಕಿತ್ತು? ತಾವು ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ, ತಮ್ಮ ಆಡಳಿತದ ಗೊಂದಲವನ್ನ ಮುಚ್ಚಿಕೊಳ್ಳಿಕ್ಕೆ ಈ ಬಿಲ್ ಅನ್ನ ತಂದ ಜನರ ಡೈವರ್ಟ್ ಅನ್ನ ಬೇರೆ ಕಡೆ ಮಾಡೋ ದೃಷ್ಟಿಯಿಂದ ಈ ಬಿಲ್ ಅನ್ನು ತಂದಿದ್ದಾರೆ. ಈ ಬಿಲ್ ಅನ್ನ ನಾನು ಕಠೋರವಾಗಿ ವಿರೋಧಿಸ್ತೇನೆ ಮತ್ತು ಈ ಬಿಲ್ ಅನ್ನು ವಾಪಸ್ ಪಡೆಯುವಾಗ ನಾವು ಭಾರತೀಯ ಜನತಾ ಪಕ್ಷದ ಹೋರಾಟವನ್ನು ಮುಂದುವರಿಸುತ್ತೇವೆ. ಕುರ್ಚಿ ಉಳಿಸ್ಕೋಸ್ಕರ ಬಿಲ್ ತರ್ತಾ ಇದ್ದಾರೆ. ಹೌದು ಸರ್, ಅವರು ಕುರ್ಚಿಯ ಕಚ್ಚಾಟದಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋ ದೃಷ್ಟಿಯಿಂದ ಭಾರತದ ಸಂವಿಧಾನ ವಿರೋಧಿ ಬಿಲ್ ಇದು. ಮೂಲಭೂತ ಹಕ್ಕವನ್ನ ಕಸ್ಕೊಳ್ತಕ್ಕಂತ ಈ ಬಿಲ್ ಇದು. ಅವರು ಯಾವ ಸಂವಿಧಾನ ಬಚಾವಂತರೋ ಅದೇ ಸಂವಿಧಾನವನ್ನು ಕೊಗ್ಗೊಲೆ ಮಾಡತಕ್ಕಂತ ಈ ಬಿಲ್ ಅನ್ನ ತಂದು ಅವರ ಕುರ್ಜಿಯನ್ನ ಭದ್ರ ಮಾಡ್ಕೊಳ್ಳು. ವಾಪಸ್ ಈ ಬಿಲ್ ತಗೊಳ್ಳಿಲ್ಲ ಅಂತಂದ್ರೆ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಇನ್ನೂ ಬಿಲ್ ಬಗ್ಗೆದಾಗ ಇಡೀ ಕರ್ನಾಟಕ ಜನ ಹೇಳ್ತಾ ಇದ್ದಾರೆ. ಅವ್ರಿಗೆ ನಾಚಿಕೆ ಬರಬೇಕು. ಮತ್ತೆ ಇದು ಅಂದ್ರ ದೇಶ ಭಾಷಣ ಅಂತಾರೆ. ಮತ್ತೆ ಏನ್ ಮಾತಾಡಬೇಕು? ಬೆಳಗಾವದಲ್ಲಿ 12 ದಿವಸ ಅಧಿವೇಶನ ನಡೀತು. ಉತ್ತರ ಕರ್ನಾಟಕದಕ್ಕೆ ಬಂಪರ್ ಇದೆ ಅಂದ್ರೆ ಏನಿದೆ? ಸೊನ್ನೆ. ತಮಗೆ ಎಲ್ಲರಿಗೂ ಗೊತ್ತಿದೆ. ದೇಶ ಭಾಷಣ ಅಂದ್ರೆ ಮುಂದಿನ ದಿನದಲ್ಲಿ ಇವತ್ತು ಊಟ ಮಾಡ್ತೇವೆ ಅಂದ್ರು ನೀವು ಎಷ್ಟು ಊಟ ಹೆಚ್ಚು ಮಾಡಿರನು ಅದಕ್ಕೂ ದೇಶ ಭಾಷಣ ಅನ್ಬೋದು. ಸಂವಿಧಾನ ವಿರೋಧಿ ಬಿಲ್ ಅನ್ನ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಜಾರಿಗೆ ತರ್ತಾ ಇದೆ. ಇದನ್ನ ನಾವು ಖಂಡಿಸ್ತೀವಿ. ಅಪ್ಪಿತಪ್ಪಿ ಏನಾದರೂ ಈ ಬಿಲ್ ಜಾರಿ ಮಾಡ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಅನಿವಾರ್ಯ ಅಂತೇಳಿ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.